Hi guys, welcome back to my channel ಐಶ್ವರ್ಯ ಸತೀಶ್ ವ್ಲಾಗ್ಸ್. ಸೊ ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಆಗಿದೆ, ಮಳೆ ಬರ್ತಾ ಇದೆ, ಬಟ್ ತಲೆ ಮಾರ್ನಿಂಗಿಂದ ಸಿಕ್ಕಾಬಟ್ಟೆ ತಲೆನೋವು. ಸೊ ಹಾಗಾಗಿ ಟೀ ಕುಡಿಯುವ ಅಂತ ಅನ್ನಿಸ್ತು, ಜೊತೆಗೆ ಮಳೆ ಬೇರೆ ಬರ್ತಾ ಇದೆಯಲ್ಲ. ಸೊ ಈ ವೆದರಲ್ಲಿ ಬಿಸಿ ಬಿಸಿ ಟೀ ಕುಡಿದ್ರೆ ಸಖತ್ತಾಗಿರುತ್ತೆ. ಐ ಆಮ್ ಅ ಟೀ ಲವರ್. ಸೊ ಹಾಲು ಖಾಲಿ ಆಗಿದೆ, ಹಾಲು ತರುವ ಅಂತ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಚೀಕು ಮಾರ್ನಿಂಗಿಂದ ಸ್ವಲ್ಪ ಗಿಜಿ ಮಾಡ್ತಾ ಇದ್ದ. ಸೊ ಅವನನ್ನು ಕರ್ಕೊಂಡೇ ಹೊರಟಿದ್ದೆ, ಬಟ್ ಮಳೆ ಜೋರಾಗಿಬಿಡ್ತು. ಸೊ ಹಾಗಾಗಿ ಅಮ್ಮ ಅವ್ನು ಬೇಡ ಅಂತ ಅಂದರು. ಸೊ ಅವನನ್ನು ಮತ್ತೆ ಹೋಗಿ ಮನೇಲಿ ಬಿಟ್ಟು ಈಗ ನಾನು ಛತ್ರಿ ತೊಗೊಂಡು ಬಂದಿದ್ದಾಯಿತು. ಸೊ ಬನ್ನಿ, ಹಾಲು ತೊಗೊಂಡು ಹೋಗಿ ಟೀ ಮಾಡಿ ವ್ಲಾಗ್ ಕಂಟಿನ್ಯೂ ಮಾಡುವ. ಸೊ ಗೈಸ್, ಹಾಲು ತೊಗೊಂಡಾಯಿತು, ಕಾಯಿನು ಕೂಡ ಬಿತ್ತು. ಸೊ ಗೈಸ್, ಇಲ್ಲಿ ಹಾಲು ಕಾಯಲಿಕ್ಕೆ ಇಟ್ಟಿದ್ದೀನಿ ಆ್ಯಂಡ್ ಇಲ್ಲಿ ಟೀ ರೆಡಿ ಆಗ್ತಾ ಇದೆ. ಸೊ ಬೇಗ ಬೇಗ ಬಿಸಿ ಬಿಸಿ ಟೀ ಮಾಡ್ಕೊಂಡು ಕುಡಿದ್ಬಿಡೋಣ. ಬಟ್ ಅನ್ಫಾರ್ಚುನೇಟ್ಲಿ ಮಳೆನೇ ನಿಂತೋಯ್ತು. ಬಟ್ ಇಟ್ಸ್ ಓಕೆ, ಟೀ ಕುಡಿಯೋದಕ್ಕೆ ಈ ಥರ ವೆದರ್ ಇದ್ರೂ ಪರವಾಗಿಲ್ಲ, ಹೆಂಗೋ ಮ್ಯಾನೇಜ್ ಮಾಡೋಣ. ಸೊ ಇವಾಗ ಒಟ್ಟಿನಲ್ಲಿ ಟೀ ಕುಡಿಬೇಕು. ಆ್ಯಂಡ್ ಮೇಯ್ನ್ಲಿ ನೆನ್ನೆ ನೈಟಿಂದ ನನಗೆ ಹೆಡ್ಡೇಕ್ ಸ್ಟಾರ್ಟ್ ಆಗಿದೆ, ನಿಲ್ಲೋ ಮಾತೇ ತೊಗೊಳ್ತಿಲ್ಲ, ಆಯಿತಾ. ಸೊ ಹಾಗಾಗಿ ಒಂದು ಖಡಕ್ ಚಾಯ್, ಶುಂಠಿ ಚಾಯ್ ಕುಡಿದ್ಬಿಟ್ರೆ ನೋಡೋಣ, ದೇಸಿ ಮೆಡಿಸಿನ್. ಸೊ ಟೀ ರೆಡಿ ಆಗಿದೆ, ಬನ್ನಿ ಅಮ್ಮ ಕೊಟ್ಬಿಟ್ಟು ಹೇಗಿದೆ ಅಂತ ಕೇಳೋಣ. ಉಂಟು ಸೂಪರ್, ನಿಜ ಹೇಳ್ಬೇಕು, ಸೂಪರ್ ಚಹಾ. ಹೌದಾ? ಪಕ್ಕನ? ವೆರಿ ನೈಸ್, ಥ್ಯಾಂಕ್ ಯು. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಗುಂಡ ಚೀಕು. ಓ ಚೀಕು, ಯಾರದು? ಚೀಕುಮ್ಮ, ಬಮ್ಮ ಬಾ. ಚೀಕು ಬೇಬಿ. ಅವ್ನ ಟಾರ್ಗೆಟ್ ಇವಾಗ ಲೋಟ, ಹೆಂಗಾದ್ರೂ ಮಾಡಿ ಟಾರ್ಗೆಟ್ ರೀಚ್ ಆಗಬೇಕು. ಹಾಯ್ ಬೇಬಿ, ಹಾಯ್ ಬೇಬಿ. ಏನಿದು, ಎಲ್ಲರೂ ಒಂದೊಂದು ಲೋಟ ಇಟ್ಕೊಂಡು ಕುಡಿತಾ ಇದ್ದಾರಲ್ಲ, ನನಗೆ ಕೊಡ್ತಾ ಇಲ್ವಲ್ಲ ಅಂತ ಅವನು. ಹೋಗುಮ್ಮ ಪುಟಾಣಿ. ಚೀಕು ಹೋಗಿ ತಗೋಗು. ನೋಡಿ ಅವನು ಹೆಂಗೆ ಹೋಗ್ತಾನೆ. ಎಲ್ಲದಕ್ಕೂ ಲಂಚ ಕೊಡ್ಬೇಕು ಇವಾಗ. ಇದು ಕೊಡ್ತೀನಿ ಬಾ ಅಂತಂದರೆ ಬರ್ತಾನೆ. ಸುಮ್ಮನೆ ಇಷ್ಟೋ ತನಕ ಕರೆದ್ರೆ ನಮ್ಮಮ್ಮ ಬರಲೇ ಇಲ್ಲ, ಕಳ್ಳ. ಹೋಗು. ಬಂತು 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 ಕಂದ ಬಂತು, ನಮ್ಮ ಕಂದ ಬಂತು ಬಾ. ಇದೇನು ಇದು ಕೊಟ್ಬಿಟ್ಟು ಕುಡಿತಿದಾರಲ್ಲ ಅಂತ ನೋಡ್ತಿದ್ದಾನೆ ಅವನು. ಚೀಕು ಚೀಕು ಚೀಕು, ನೀನೇ ಚೀಕು ಅಂದರೆ? ನಿನ್ನ ಹೆಸರೇನ ಚೀಕು ಅಂದರೆ? ಚೀಕು ಚೀಕ್. ಓ ಲೋ ಬೋರ 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 ಬೋರಮ್ಮ, ಬಾರೋ. ಹಾಂ ಬಾ ಬಾ. 1 hour later. ಸೊ ಚೀಕುಗೆ ಇವತ್ತು ನಾನು ವೆಜಿಟೇಬಲ್ ಮ್ಯಾಶ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಫಸ್ಟು. ಸೊ ಇಲ್ಲಿ ಒಂದಷ್ಟು ತರಕಾರಿ ಇಟ್ಕೊಂಡಿದ್ದೀನಿ. ಸೊ ಇವತ್ತು ನಾನು ತೊಗೊಂಡಿರೋಂಥದ್ದು ಸ್ವೀಟ್ ಪಂಪ್ಕಿನ್, ಕ್ಯಾರೆಟ್ ಹಾಗೆ ಬೀಟ್ರೂಟ್ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಇವಾಗ ನಾನು ಸ್ವೀಟ್ ಕಾರ್ನ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವೀಟ್ ಕಾರ್ನ ನಾನು ಫಸ್ಟ್ ಟೈಮ್ ಕೊಡ್ತಾ ಇರೋದು ಚೀಕುಗೆ. ನೋಡೋಣ ಹೇಗಿರುತ್ತೆ ಅಂತ. ಸ್ವಲ್ಪ ಚೆನ್ನಾಗಿ ಸೌಟೆ ಮಾಡ್ಕೊಳ್ಳೋಣ ತುಪ್ಪದಲ್ಲಿ. ಇವಾಗ ಇದಕ್ಕೆ ನಾನಿಲ್ಲಿ ಪಾಲಕ್ ಸೊಪ್ಪು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡುವ. ಇವಾಗ ಇದಕ್ಕೆ ನಾನು ನೀರು ಹಾಕೊಳ್ತಾ ಇದ್ದೀನಿ. ಇಲ್ಲಿ ಅಮ್ಮ ಮುದ್ದೆಯನ್ನು ರೆಡಿ ಮಾಡಿದ್ದಾರೆ.
ಅದಕ್ಕೆ ಮುದ್ದೆ. ಹಿಂಗೆ ಹಾಕುವ. ನಾನು ನನ್ನ ಅಸಿಸ್ಟೆಂಟಿಗೆ ಹೇಳಿದ್ದೀನಿ ಮಾಡಲಿಕ್ಕೆ. ಮೀಟ್ ಮೈ ಅಸಿಸ್ಟೆಂಟ್. ನಿಮ್ಮ ನಾಮಧೇಯ? ಹಲೋ, ಅನಾಮಧೇಯ. ಓಕೆ, ನಮ್ಮ ಅಸಿಸ್ಟೆಂಟ್ ಒಳ್ಳೆ ಮೂಡಲ್ಲಿ ಇಲ್ಲ. ಇಟ್ಸ್ ಓಕೆ, ಪರವಾಗಿಲ್ಲ. ಸಂಡೇ ಬಂದರೆ ಮಕ್ಕಳು ನೋಡಿ. ಅಲ್ಲಿ ಸೀಬೆಕಾಯಿ ಮರ ಆಯ್ತು ಆಯಿತಾ. ಎಷ್ಟು ಸೀಬೆಕಾಯಿ ಬಿಡುತ್ತೆ ಅಂತ ಅಂದರೆ ಓ ಮೈ ಗಾಡ್. ಆ್ಯಂಡ್ ಈ ಕಾಂಪೌಂಡ್ ಹತ್ತಿ ಅಲ್ಲಿಗೆ ಹೋಗಬೇಕು. ಸೊ ನೋಡಿ ಏನೇನೆಲ್ಲ ಸರ್ಕಸ್ ಮಾಡ್ತಾರೆ ಮಕ್ಕಳು. ಗುಡ್. ಈ ಸೀಬೆಕಾಯಿ ಮರದಲ್ಲಿ ಎಷ್ಟು ಸೀಬೆಕಾಯಿ ಬಿಡ್ತವೆ, ಎಷ್ಟೊಂದು ಜನ ಕಿತ್ಕೋತಾರೆ ಗೊತ್ತಾ ಸೀಬೆಕಾಯಿನ. ಬಟ್ ಚೆನ್ನಾಗಿರುತ್ತೆ ಟೇಸ್ಟ್ ಆಯಿತಾ. ಒಂದು ಸತಿ ಇಲ್ಲಿ ಒಬ್ಬರು ಲೇಡಿ ಸೀಬೆಕಾಯಿನ ಕಿತ್ತಿದ್ರು. ಸೊ ನಮ್ಮಮ್ಮ ಕೆಳಗಡೆ ಇದ್ದರು, ಆವಾಗ ಪಾಪನ ಕರ್ಕೊಂಡು ವಾಕ್ ಹೋಗಿದ್ರು. ಆವಾಗ ಒಂದೆರಡು ಸೀಬೆಕಾಯಿ ಕೊಟ್ಟಿದ್ರು. ಚಂದ್ರ ಸೀಬೆ ತುಂಬ ಟೇಸ್ಟ್ ಇರುತ್ತೆ ನೋಡಿ. ಮಕ್ಳಿಗೆ ಭಯನೇ ಇಲ್ಲ ನೋಡಿ. ಒಬ್ಬೊಬ್ಬೊಬ್ಬ ನೋಡಿ ಅಲ್ಲಿ ಸರ್ಕಸ್. ಈ ಹುಡುಗಿ ಇಸ್ಕೊಳ್ತಾ ಇದ್ದಾಳೆ. ಅವರಲ್ಲಿ ಕಿತ್ತು ಕೊಡ್ತಾ ಇದ್ರು. ಈ ಹುಡುಗಿ ಇಸ್ಕೊಳ್ತಾ ಇದ್ಲು. ನೋಡಿ ಅವನು ಹೆಂಗೆ ಇಳಿತಾ ಇದ್ದಾನೆ ನೋಡಿ. ಒಬ್ಬ ಓ ಇಳಿತಾ ಇಲ್ಲ. ಅಲ್ಲಿನ್ನ ಸೀಬೆಕಾಯಿ ಇದೆ, ಅದನ್ನು ಕೀಳ್ತಾ ಇರೋದು ಅವನು. ಈ ಹುಡುಗಿ ನೋಡಿ ಇಲ್ಲಿ. ಅವ್ರು ಕಿತ್ತು ಹಾಕ್ತಾ ಇದ್ದಾರೆ. ಅದನ್ನ ಎಸ್ಕೊಳ್ತಾ ಇದ್ದಾಳೆ. ಇಲ್ಲಿ ಇನ್ನೊಬ್ಬ ಬಂದ ಇವಾಗ. ಆ ಲೇಡಿ ಅವತ್ತು ಸೀಬೆಕಾಯಿ ಕೊಡು ಅಂತ ಕೇಳ್ದ ಅಂತ ಈ ಹುಡುಗಿ ತಗೋ ಅಂತ ಅವ್ನು ಕೊಡ್ತಾ ಇದ್ದಾಳೆ. ಕೊಡ್ತಾ ಇದ್ಲು, ಯಾಕೋ ವಾಪಸ್ ಹೊರಟೋದ್ಲು. ಬಂದೆ. ಇವ್ರು ಸರ್ಕಸ್ ನೋಡಮ್ಮ ಸೀಬೆಕಾಯಿಗೆ. ಆಯ್ತಾ ಸೀಬೆಕಾಯಿ ಕಿತ್ತು? ಆಯ್ತಾ ಕಿತ್ಕೊಂಡು? ಎಷ್ಟು ತೊಗೊಂಡೆ? ಅಬ್ಬಬ್ಬಬ್ಬಬ್ಬಬ್ಬಬ್ಬ. ಕೊಡು ಹೋಗ್ಲಿ, ಒಂದಲ್ವಾ ಕೊಡು. ಒಂದು ಕೊಡು, ಏನಾಗಲ್ಲ. ಥ್ಯಾಂಕ್ಸ್ ಹೇಳು. A few moments later. ಓಕೆ, ಸೊ ಇವಾಗ ಕುಕ್ಕರ್ ಪ್ರೆಷರ್ ರಿಲೀಸ್ ಆಗಿದೆ. ಸೊ ಕುಕ್ಕರನ್ನು ಓಪನ್ ಮಾಡಿ ನೋಡುವ. ಓಕೆ, ಪರ್ಫೆಕ್ಟ್. ನೀರನ್ನು ಬೇಕಿದ್ರೆ ಪಾಪು ಕೊಡ್ಬೋದು ನೀವು. ಸೊ ನೀರನ್ನು ಸೋರಾಕಿ
ಇದನ್ನು ನಾವು ಚೆನ್ನಾಗಿ ಮ್ಯಾಶ್ ಮಾಡ್ಬೋದು. ಇಲ್ಲ ಅಂತ ಅಂದರೆ ನೀವು ಬೇಕಿದ್ರೆ ಪ್ಯೂರಿ ಫಾರ್ಮಲ್ಲೂ ಕೊಡ್ಬೋದು. ಸೊ ನೆನ್ನೆ ನಾವು ನಮ್ಮ ಕಝನ್ ಮನೆಗೆ ಹೋಗಿದ್ವಿ ಆಯಿತಾ. ಸೊ ಅಲ್ಲಿ ನನ್ನ ಕಝನ್ ಪಾಪುನು ಬಂದಿತ್ತು, ಚೀಕುನು ಕರ್ಕೊಂಡು ಹೋಗಿದ್ವಿ. ಅಬ್ಬಾ ಎಷ್ಟು ಆಟ ಆಡಿದ್ದಾರೆ ಇಬ್ಬರು ಅಂತ ಅಂದರೆ ಅದ್ರದ್ದೆಲ್ಲ ಒಂದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ನಾನು ಅದನ್ನು ಕೂಡ ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಆ್ಯಂಡ್ ಅಲ್ಲಿ ನನ್ನ ಕಝನ್ ವೈಫ್ನ ಅವ್ನು ನೋಡ್ತಾ ಇರೋದೇ ಫಸ್ಟ್ ಟೈಮು ಸೆಕೆಂಡ್ ಟೈಮು ಅಷ್ಟೇ. ಒಂದು ಖುಷಿಯಾಗಿ ಅವ್ರ ಹತ್ರ ಹೋಗಿದ್ದಾನೆ ನೆನ್ನೆ. ಅವ್ನು ಲಿಟ್ರಲಿ ನೆನ್ನೆ ನನ್ನ ಹತ್ರ ಇಲ್ಲವೇ ಇಲ್ಲ ಜಾಸ್ತಿ, ಬರೀ ಅವ್ರ ಹತ್ರನೇ ಆಟಾಡ್ಕೊಂಡು ಹೋಗಿದ್ದಾನೆ. ಆ್ಯಂಡ್ ಅವ್ರ ಪಾಪುನೂ ಅಷ್ಟೇ, ಅವಳಿಗೀಗ 2.5 ಇಯರ್ಸ್ ಅಷ್ಟೇ. ಎಷ್ಟು ಆಟಾಡಿದ್ದಾಳೆ ಅಂತಂದರೆ ಎಷ್ಟು ಕ್ಯೂಟಾಗಿತ್ತು ಗೊತ್ತಾ ಅವರಿಬ್ಬರು ಆಟಾಡ್ತಾ ಇದ್ದಿದ್ದು, ಮತ್ತು ಒಬ್ರಿಗೊಬ್ರು ಮುದ್ದು ಮಾಡ್ತಾ ಇದ್ದಿದ್ದು ಮೂಮೆಂಟ್ಸು. ಸೊ ಅದನ್ನು ಕೂಡ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ನಾನು ಹಾಕ್ತೀನಿ, ಒಂದ್ಸತಿ ನೋಡ್ಕೊಂಬನ್ನಿ. ಇನ್ನೊಂದು ಕೊಡು, ಇನ್ನೊಂದು ಕೊಡು ಪಾಪ. ಅದಕ್ಕೆ ಉಸಿರು ಬೇರೆ ಕಟ್ತೇನೆ ಪಾಪ. ಅಲ್ಲಿ ಅಪ್ಪು ಹತ್ರ ಹಾಯ್ ಚಿಕ್ಕು, ಹಾಯ್ ಸೇ ಹಾಯ್. ಬ್ಯಾಡ್ ಹ್ಯಾಬಿಟ್ ಅಲ್ಲ ಕಂದ, ಬ್ಯಾಡ್ ಹ್ಯಾಬಿಟ್ ಯಾವುದಮ್ಮ? ಒದಿಯೋದು ಇಸ್ ಅ ಬ್ಯಾಡ್ ಹ್ಯಾಬಿಟ್, ರೈಟ್? ಒದಿಬಾರ್ದು, ನೋ ಒದಿಬಾರ್ದು ಕಣು. ನೋ ಬೇಬಿ, ನೋಡ ಅಮ್ಮ. ನಾನು ನೀರನ್ನು ಇಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಸೊ ಅದನ್ನು ಸ್ವಲ್ಪ ಮಿಕ್ಸ್ಚರ್ ಹಾಕಿ ಸ್ವಲ್ಪ ನೀರನ್ನು ಮಾತ್ರ ಹಾಕಿ ಇವಾಗ ರುಬ್ಕೊಳ್ತಾ ಇದ್ದೀನಿ. ತುಂಬ ನುಣ್ಣಗೆ ರುಬ್ಕೊಳ್ಳೋದು ಬೇಡ, ಬಿಕಾಸ್ ಮಕ್ಕಳಿಗೆ ನುಂಗೋ ಅಭ್ಯಾಸ ಆಗಬೇಕಲ್ವಾ. ಸೊ ಹಾಗಾಗಿ ಸ್ವಲ್ಪ ಕೋರ್ಸಾಗಿ ರುಬ್ಕೊಂಡು ಬರ್ತೀನಿ. ಈ ಥರ ಬಂದಿದೆ. ಸೊ ಡೋಂಟ್ ವರಿ, ಬೀಟ್ರೂಟು ಕ್ಯಾರೆಟು ಎಲ್ಲ ಹಾಕಿರೋದಕ್ಕೆ ಕಲರ್ ಈ ಥರ ಇದೆ ಅಷ್ಟೇ. ಸ್ವೀಟ್ ಕಾರ್ನ್ ಎಲ್ಲ ಹಾಕಿದ್ದೀವಲ್ಲ, ಸೊ ಸ್ವಲ್ಪ ಟೇಸ್ಟು ಸ್ವೀಟ್ ಮೇಲೆ ಇರುತ್ತೆ. ಸೊ ಇವಾಗ ಇದನ್ನು ಸ್ವಲ್ಪ ತುಪ್ಪ ಹಾಕಿ ಇನ್ನೊಂಚೂರು ಬಿಸಿ ಮಾಡಿ ಪಾಪುಗೆ ತಿನ್ಸೋಣ. ಇವಾಗ ಒಂದು ಸ್ವಲ್ಪ ತುಪ್ಪ ತಗೊಂಡು ಇದರ ಮೇಲೆ ಹಾಕುವ. A few moments later. ಇವಾಗ ಎಕ್ಸಸೈಸ್ ಟೈಮ್ ಅಲ್ಲ ಚಿಕ್ಕು? ಊಟ ಆದ ತಕ್ಷಣನೇ ಎಕ್ಸಸೈಸ್ ಮಾಡಿಬಿಡ್ತಾನೆ ನನ್ನ ಮಗ. ಇಲ್ಲ ನೋಡಲ್ಲಿ. ಓ, ಯಾವ ಆಸನಕ್ಕಂತ ಇದು ಚಿಕ್ಕು? ಊಟ ಆದ ತಕ್ಷಣ ಎಕ್ಸಸೈಸಪ್ಪ. ಫುಲ್ ಸ್ಟ್ರಿಕ್ಟ್ ರುಟೀನ್ ಅಂದರೆ ರುಟೀನ್ ನನ್ನ ಮಗಂದು ಅಲ್ವನ ಚಿಕ್ಕು? ಹಾಂ, ಅದಕ್ಕೆ ಇಷ್ಟು ಫಿಟ್ ಆ್ಯಂಡ್ ಫೈನ್ ಆಗಿರೋದು ಅವನು. ಚೀಕು ಅದು ಯಾಕೆ ಪೂನೆ ಥರ ಪರ್ಚ್ತಾ ಇದೆಯಾ ಅಲ್ಲಿ? ಚೀಕು, ಓಯ್ ಚೀಕು, ಇಲ್ಲಿ ಫುಲ್ ಕುದುರೆ ಅವನು ತಿರುಗ್ದ. ಚೀಕು ಇದನ್ನು ತಗೋ. One eternity later. ಓಕೆ, ಸೊ ನಮ್ಮ ಚೀಕು ತುಂಬ ಕಿರಿಕಿರಿ ಮಾಡ್ತಾ ಇದ್ದಾನೆ ಬೆಳಗ್ಗೆಯಿಂದ ಯಾಕೋ. ಸೊ ಅಮ್ಮ ದೃಷ್ಟಿ ಆಗಿರ್ಬೋದು ಅಂತಂದ್ಬಿಟ್ಟು
ದೃಷ್ಟಿ ತೆಗೆಯೋಣ ಅಂತ ಹೇಳಿದ್ರು. ಸೊ ನಾವು ಹೇಗೆ ದೃಷ್ಟಿ ತೆಗಿತೀವಿ ಅಂತ ಅಂದ್ಬಿಟ್ಟು ಸೊ ನಿಮ್ಗೆ ಇವಾಗ ತೋರಿಸೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ. ಸೊ ಬನ್ನಿ ತೋರಿಸ್ತೀನಿ ಹೇಗೆ ದೃಷ್ಟಿ ತೆಗಿತೀವಿ ಅಂತ. ಓಕೆ, ಸೊ ಇಲ್ಲಿ ರೆಡಿ ಮಾಡಿಟ್ಟಿದ್ದಾರೆ. ಇದರಲ್ಲಿ ಏನೇನಿದೆ ಅಂತ ಅಂದರೆ ಸ್ವಲ್ಪ ನೀರು, ಒಂದು ಚಿಟಿಕೆಯಷ್ಟು ಅರಿಶಿನ, ಒಂದು ಚಿಟಿಕೆಯಷ್ಟು ಸುಣ್ಣ. ಸೊ ಅರಿಶಿನ ಮತ್ತು ಸುಣ್ಣ ಸೇರಿದ ತಕ್ಷಣ ಅದು ರೆಡ್ ಕಲರಿಗೆ ಬರುತ್ತೆ. ಸೊ ಹಾಗಾಗಿ ರೆಡ್ ಕಲರ್ ಇದೆ. ಇದಕ್ಕೆ ಜೊತೆಗೆ ಒಂದು ಬೌಲು, ಸ್ವಲ್ಪ ಬಟ್ಟೆ, ನಾರ್ಮಲ್ ಯಾವುದಾದ್ರೂ ಬಟ್ಟೆ ಯೂಸ್ ಮಾಡ್ಬೋದು. ಸೊ ಇವಾಗ ಹೇಗೆ ತೆಗಿತಾರೆ ಅಂತ ಅಂದ್ಬಿಟ್ಟು ದೃಷ್ಟಿನ ತೋರಿಸ್ತೇನೆ ಬನ್ನಿ. ನಮ್ಮಮ್ಮ ತೆಗಿತಾರೆ, ನಾನು ತೋರಿಸ್ತೀನಿ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಗುಂಡ. ಬಗ್ಬಾರ್ದು ಚಿಕ್ಕು. ಈಗ ನೋಡಿ, ಚಿಕ್ಕು ಬೆಂಡ್ ಆಗ್ಬಿಡಕಂದ. ಸೊ ಇದು ನೀರು ಹೀರ್ತಾ ಬರುತ್ತೆ. ಸೊ ನೀರು ಹೀರ್ತಾ ಬಂದಷ್ಟು ದೃಷ್ಟಿ ಜಾಸ್ತಿ ಆಗಿದೆ ಅಂತ ಅರ್ಥ. ಈಗ ಇದ್ರ ಮೇಲೆ ಈ ಥರ ಹಚ್ಚಿ ಈಗ ಮತ್ತೆ ದೃಷ್ಟಿನ ತೆಗಿತಾರೆ. ಈಗ ಅದನ್ನು ಹಣೆಗೆ ಹಚ್ಚಿ, ಕಾಲಿಗೆ ಹಚ್ಚಿ, ಹೊಕ್ಕಳಿಗೆ ಹಚ್ಚಬೇಕು. ಅದಾದ ನಂತರ ಪಾಪುನ, ಅಂದರೆ ಯಾರೇ ದೃಷ್ಟಿ ತೆಗಿತೀವಲ್ಲ ಅವ್ರನ್ನ ಈ ರೀತಿ 3 ಸರಿ ಅದನ್ನು ಆ ಕಡೆ ಈ ಕಡೆ ದಾಟಿಸ್ಬೇಕು. ಸೊ ಪಾಪುಗೆ ದಾಟೋದಕ್ಕಾಗೋದಿಲ್ಲ ಅಲ್ಲ, ಸೊ ನಾವೇ ದಾಟಿಸ್ತಾ ಇದ್ದೀವಿ. ಅದಾದಮೇಲೆ ಅದನ್ನು ತಿರುಗಿ ನೋಡ್ದೇನೆ ನಮ್ಮ ಪಾಡಿಗೆ ನಾವು ಹೋಗಬೇಕು. 1 hour later. ಆಫ್ಟರ್ ಸೋ ಮಚ್ ಆಫ್ ಹಾರ್ಡ್ ವರ್ಕ್ ಚಿಕ್ಕು ಮಲಗ್ದ ಫೈನಲಿ. ಸೊ ಇನ್ನೇನು ನಾವು ಮಲಗಬೇಕು. ಇವಾಗ ಊಟ ಎಲ್ಲ ಆಯಿತು, ಇನ್ನೇನು ಮಲಗಬೇಕು. ಸೊ ನಾನು ನೆಕ್ಸ್ಟ್ ಡೇಗೆ ಓವರ್ನೈಟ್ ಓಟ್ಸನ್ನು ರೆಡಿ ಮಾಡ್ತಾ ಇದ್ದೆ. ಸೊ ಹಾಗಾಗಿ ಹೇಗೆ ಮಾಡ್ತೀನಿ ಅಂತ ನಿಮ್ಮೊಟ್ಟಿಗೆ ಕೂಡ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಬನ್ನಿ ಇವಾಗ ನಾನು ಓವರ್ನೈಟ್ ಓಟ್ಸನ್ನು ಹೇಗೆ ರೆಡಿ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ. ಸೊ ನಾನು ಈ ರೀತಿ ಒಂದು ಗ್ಲಾಸ್ ಬೌಲಲ್ಲಿ ಇದನ್ನು ರೆಡಿ ಮಾಡಿ ಇಟ್ಕೊಳ್ತೀನಿ. ನೀವು ಯಾವ ಬೌಲಲ್ಲಿ ಬೇಕಿದ್ರೂ ಮಾಡ್ಕೊಬೋದು, ಇಲ್ಲ ನೀವು ಸ್ಟೀಲ್ ಬಾಕ್ಸಲ್ಲಿ ಕೂಡ ರೆಡಿ ಮಾಡಿ ಇಟ್ಕೊಬೋದು. ನನ್ನ ಹತ್ರ ಇದು ಅವೈಲಬಲ್ ಇದೆ ಆ್ಯಂಡ್ ನನಗೆ ಗ್ಲಾಸ್ ಬೌಲ್ಸಲ್ಲಿ ತಿನ್ನೋಕ್ಕೆ ಇಷ್ಟ. ಸೊ ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಓಟ್ಸ್ ಬಂದು ನಾನು ರೋಲ್ಡ್ ಓಟ್ಸ್, 2 ಎಲಿಮೆಂಟ್ಸ್ ಅವ್ರದ್ದು ರೋಲ್ಡ್ ಓಟ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಜೊತೆಗೆ ಚಿಯಾ ಸೀಡ್ಸ್ ಹಾಗೆ ಸೋಫಿಟ್ ಅವ್ರದ್ದು ಆಲ್ಮಂಡ್ ಮಿಲ್ಕ್. ಇದು ಯಾವುದು ಕೂಡ ಪ್ರಮೋಷನ್ ಅಲ್ಲ, ನನ್ನ ಸ್ವಂತ ದುಡ್ಡಿಂದ ಪರ್ಚೇಸ್ ಮಾಡಿರೋದು. ಜಸ್ಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಮಾಡಿರೋದು. ನಿಮಗೆ ಒಂದು ಐಡಿಯಾ ಸಿಗಲಿ ಅಂತ ನಾನು ಇದನ್ನು ತೋರಿಸ್ತಾ ಇರೋದು. ನೀವು ಯಾವ ಬ್ರ್ಯಾಂಡದ್ದು ಬೇಕಿದ್ರೂ ನೀವು ಯೂಸ್ ಮಾಡ್ಕೊಳ್ಬೋದು. ಇನ್ನು ನಾನು ಇಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಓಟ್ಸನ್ನು ತೊಗೊಂಡಿದ್ದೀನಿ. ಸೊ ನಿಮಗೆ ಎಷ್ಟು ಬೇಕೋ ನೀವು ಅಷ್ಟನ್ನು ತಗೊಳ್ಳಿ. ನನಗಿಷ್ಟು ಕರೆಕ್ಟ್ ಆಗುತ್ತೆ. ಸೊ ಹಾಗಾಗಿ ನಾನು ಇದನ್ನು ತೊಗೊಂಡಿದ್ದೀನಿ. ಇನ್ನು ಇದಕ್ಕೆ 1 ಸ್ಪೂನಷ್ಟು ಚಿಯಾ ಸೀಡ್ಸನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಇವಾಗ ಇದಕ್ಕೆ ನಾನು ಹಾಲನ್ನು ಮಿಕ್ಸ್ ಮಾಡ್ಕೊಳ್ತೇನೆ. ಓಕೆ, ಸೊ ಇಷ್ಟು ಮಿಕ್ಸ್ ಮಾಡ್ಕೊಟ್ಟಿದ್ದೀನಿ. ಸೊ ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ. ಸೊ ಇವಾಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ನಾನು ಫ್ರಿಡ್ಜಲ್ಲಿ ಇಟ್ಕೊಳ್ತೀನಿ. ಸೊ ಇದಕ್ಕೆ ಮಾರ್ನಿಂಗ್ ಏನೇನು ಆ್ಯಡ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಾಳೆ ಬೆಳಗ್ಗೆ ಇದನ್ನು ತಿನ್ನೋಕ್ಕಿಂತ ಮುಂಚೆ ತೋರಿಸ್ತೀನಿ. ಸೊ ಐಲ್ ಕ್ಯಾಚ್ ಯು ಬ್ಯಾಕ್. ಸದ್ಯಕ್ಕೆ ಇದನ್ನು ಫ್ರಿಡ್ಜಲ್ಲಿ ಇಡುವ. ನಮ್ಮ ಫ್ರಿಡ್ಜು ತುಂಬಿ ಹೋಗಿದೆ. ಓಕೆ ಗೈಸ್, ಬಾಯ್, ಸಿ ಯು ಟುಮಾರೋ. ಓಕೆ, ಸೊ ದಿಸ್ ಇಸ್ ದ ನೆಕ್ಸ್ಟ್ ಡೇ. ಇವತ್ತು ಮಾರ್ನಿಂಗ್ ನಾನು ಓಟ್ಸ್ ತಿನ್ನೋದಕ್ಕಾಗಲಿಲ್ಲ. ಸೊ ಹಾಗಾಗಿ ಇವಾಗ ಡಿನ್ನರ್ಗೆ ಅದನ್ನು ತಿನ್ನೋಣ ಅಂತ ಅಂದ್ಬಿಟ್ಟು. ಸೊ ಬನ್ನಿ ಇವಾಗ ನಾನು ಅದಕ್ಕೆ ಏನೇನು ಟಾಪಿಂಗ್ಸನ್ನು ಯೂಸ್ ಮಾಡ್ತೀನಿ, ಜೊತೆಗೆ ಅದನ್ನು ನಾನು ಯೂಶ್ವಲಿ ಹೇಗೆ ತಿನ್ನೋದು ಅಂತ ಅಂದ್ಬಿಟ್ಟು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಓಕೆ, ಸೊ ಇದು ಚೆನ್ನಾಗಿ ಸೋಕಾಗಿ ರೆಡಿ ಇದೆ ಟಾಪಿಂಗ್ಸ್ಗೆ. ಚಿಯಾ ಸ್ವೀಟ್ಸ್ ಕೂಡ ಚೆನ್ನಾಗಿ ಸ್ವೆಲ್ ಆಗಿದೆ. ಸೊ ಇವಾಗ ಇದಕ್ಕೆ ನಾನು ಏನೇನು ಟಾಪಿಂಗ್ಸನ್ನು ಯೂಸ್ ಮಾಡ್ತೀನಿ ಅಂತಂದರೆ, ನಾನಿಲ್ಲಿ ಆಲ್ಮಂಡ್ಸ್ ಮತ್ತು ಗೋಡಂಬಿನ ಇಟ್ಕೊಂಡಿದ್ದೀನಿ, ಕ್ಯಾಶ್ಯೂ ಮತ್ತು ಆಲ್ಮಂಡ್ಸು. ಸೊ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಫಸ್ಟು.
ಇದ್ರ ಮೇಲೆ ನಾನು ಸ್ವಲ್ಪ ಸನ್ಫ್ಲವರ್ ಸೀಡ್ಸನ್ನು ಹಾಕ್ಕೊಳ್ತಿದ್ದೀನಿ. ಒಂದಷ್ಟು ವಾಟರ್ಮೆಲನ್ ಸೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇವಾಗ ಇದಕ್ಕೆ ನಾನು ಒಂದಷ್ಟು ಪಂಪ್ಕಿನ್ ಸೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ನನಗೆ ಇದ್ರ ಮೇಲೆ ಟಾಪಿಂಗ್ಸಲ್ಲಿ ಸ್ವಲ್ಪ ಆ್ಯಪಲ್ ಇಷ್ಟ ಆಗುತ್ತೆ, ಬಿಕಾಸ್ ಚೂರು ಕ್ರಂಚಿಯಾಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ನಾನು ಇದ್ರ ಮೇಲೆ ಆ್ಯಪಲನ್ನು ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಸ್ವೀಟ್ನೆಸ್ಗೆ ಬೇಕಿದ್ದರೆ ನೀವು ನ್ಯಾಚುರಲ್ ಸ್ವೀಟ್ನೆಸ್ಗೆ ಹನಿ ಕೂಡ ಯೂಸ್ ಮಾಡ್ಬೋದು, ಇಲ್ಲ ಅಂತ ಅಂದರೆ ಡೇಟ್ಸ್ ಕೂಡ ಯೂಸ್ ಮಾಡ್ಬೋದು. ನನಗೆ ಸ್ವೀಟ್ ಅಷ್ಟು ಇಷ್ಟ ಆಗೋಲ್ಲ, ಒಂದೊಂದು ದಿನ ಮಾತ್ರ ತಿಂತೀನಿ. ಆ ಟೈಮಲ್ಲಿ ನಾನು ಹನಿ ಅಥವಾ ಡೇಟ್ಸನ್ನು ಯೂಸ್ ಮಾಡ್ತೀನಿ. ಸೊ ಇವತ್ತಿಗೆ ಇಷ್ಟೇ. ಸೊ ಇವಾಗ ಟೇಸ್ಟ್ ಮಾಡುವ ಹೇಗಿದೆ ಅಂತ ಅಂದ್ಬಿಟ್ಟು. ಓಕೆ, ಸೊ ಫಸ್ಟ್ ಇದನ್ನು ಇವಾಗ ನಮ್ಮ ಮದರ್ ಇಂಡಿಯಾ ಕೊಡೋಣ ಟೇಸ್ಟ್ ಮಾಡೋಕ್ಕೆ. ಟೇಸ್ಟ್ ಮಾಡು. ಹೇಗಿದೆ? ಚೆನ್ನಾಗಿದೆಯಾ? ಫುಲ್ಲಿ ಹೆಲ್ದಿ ವರ್ಷನ್. ಬನ್ನಿ ಟೇಸ್ಟ್ ಮಾಡೋಣ. ಇದು ಮಾಡ್ಬೋದಿತ್ತಲ್ಲ. ನಾನೇನು ಟೇಸ್ಟ್ ರಿವ್ಯೂ ಮಾಡೋ ಅಗತ್ಯ ಇಲ್ಲ, ಬಿಕಾಸ್ ನಾನು ಇದನ್ನು ಯೂಶ್ವಲಿ ತಿಂತಾನೆ ಇರ್ತೀನಿ. ಓಕೆ, ಇನ್ನೇನು ಮಲ್ಕೊಳಕ್ಕೆ ಹೋಗಬೇಕು. ನೋಡಿ ರೇಂಜ್, ಯಾವ ರೇಂಜಿಗೆ ಪಾತ್ರೆ ತೊಳೆದಿದೆ. ಫುಲ್ ಬೆಟ್ಟ ಇರಿಸ್ದಂಗೆ ಇರಿಸ್ಬಿಟ್ಟಿದ್ದೀನಿ. ಇಷ್ಟೊಂದು ಪಾತ್ರೆ ತೊಳೆದೆ. ನಮ್ಮಮ್ಮ ತೊಳೆಯೋಕ್ಕೆ ಅಂತ ಬಂದರು. ನಾನು ತೊಳಿತೀನಿ ಬಿಡು, ನೀನು ಹೋಗಿ ಮಲ್ಕೋ ಅಂತ ಹೇಳಿದೆ. ಸೊ ಇನ್ನೇನು ಪಾತ್ರೆ ತೊಳೆದಾಯ್ತು. ಆ್ಯಂಡ್ ನನ್ನ ಪಾತ್ರೆ ತೊಳೆಯುವಾಗ ನನ್ನ ಸೆಟಪ್ ನೋಡಿ. ಸೊ ನನ್ನ ಪಾತ್ರೆ ತೊಳೆಯುವಾಗ ಇದೇ ರೇಂಜಿಗೆ ಇಟ್ಕೊಳ್ಳೋದು. ಇಲ್ಲಿ ಟ್ರೈಪಾಡ್ ಇಟ್ಕೊಂಡ್ಬಿಟ್ಟಿರ್ತೀನಿ. ಯಾವುದಾದ್ರೂ ಒಂದು ವೆಬ್ ಸೀರೀಸು ಎಲ್ಲ ಯೂಟ್ಯೂಬ್ ವ್ಲಾಗ್ಗಳು ಹಾಕ್ಕೊಂಡು ಆರಾಮಾಗಿ ನೋಡಿಕೊಂಡು ತೊಳಿತೀನಿ, ಬಿಕಾಸ್ ತೊಳೆದಿದ್ದು ಗೊತ್ತಾಗಲ್ಲ ಅಂತ ಅಂದ್ಬಿಟ್ಟು. ಆ್ಯಂಡ್ ನಾನು ನಿನಗೆ ಏನು ಮಾಡು ಅಂತ ಕಳಿಸ್ದೆ ಮಮ್ಮಿ? ಮಲ್ಕೋ ಅಂತ ಕಳಿಸ್ದೆ. ನೋಡಿ ಗೈಸ್, ನಮ್ಮ ಅಮ್ಮಂಗೆ ಪಾಪ ಪ್ರಾಬ್ಲಮ್ ಆಗಬಾರ್ದು ಅಂತ ಆ ಬೆಟ್ಟದ ರೇಂಜಿಗಿರೋ ಅಂಥ ಪಾತ್ರೆಗಳನ್ನ ತೊಳೆದ್ಬಿಟ್ಟು ಬಂದಿದ್ದೀನಿ. ನಮ್ಮಮ್ಮ ಮಲ್ಕೊಳ್ಳೋದು ಬಿಟ್ಟು ಸೊಪ್ಪಿನ ಕೆಲಸ ಈಗಲೇ ಮಾಡ್ಕೋಬೇಕು, ಬೆಳಗ್ಗೆ ಹೊತ್ತು ಆಗಲ್ಲ. ಹಂಗಿದ್ರೆ ನೀನೇ ತೊಳಿಬೋದಿತ್ತಲ್ಲ. ಎಲ್ಲ ಕ್ಲೀನ್ ಮಾಡ್ಕೊಂಡು ಆಪರ್ಚುನಿಟಿಗಳನ್ನ ಸದುಪಯೋಗ ಪಡಿಸ್ಕೊಳ್ಳಲ್ಲ ಗೈಸ್ ನಮ್ಮಮ್ಮ. ನೋಡಿ, ಇಲ್ಲ ಬೆಳಗ್ಗೆ ಸೊಪ್ಪಿನ ಕೆಲಸ ಮಾಡೋಕ್ಕಾಗತ್ತಾ? ಬೆಳಗ್ಗೆ ಅಡುಗೆ ರೆಡಿ ಮಾಡಬೇಕು, ಎಲ್ಲ ಮಾಡಿಟ್ಕೊಂಡ್ರೆ ರೆಡಿ ಆಗುತ್ತೆ. ಓಕೆ ಫೈನ್. ಪಾಪು ಮಲಗಿದ್ದಾನೆ, ಅವನನ್ನ ಇಲ್ಲಿ ಕರ್ಕೊಂಬಂದು ಮಲಗಿಸ್ಕೊಂಡು ನಾವು ಕೂಡ ಮಲಗೋಣ. ಓಕೆ, ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ಬ್ಲಾಗ್ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಬಾಯ್.